ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಲಗುವ ಮುನ್ನ ಹಾಸಿಗೆ ಅಥವಾ ದಿಂಬಿನ ಬಳಿ ನೀರನ್ನು ಇಟ್ಟು ಮಲಗುವುದರಿಂದ ಇದು ಮನುಷ್ಯನ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್: ಎ ಪ್ರಗತಿ ಕುಂಠಿತ, ಬಿ ಸಾಲಬಾಧೆ, ಸಿ ಕೆಟ್ಟ ಕನಸು, ಡಿ ರೋಗಬಾಧೆ. ಸರಿಯಾದ ಉತ್ತರ ಆಪ್ಷನ್ ಎ ಪ್ರಗತಿ ಕುಂಠಿತ. ಹಿರಿಯರು ನಾವು ಮಲಗುವ ಮುನ್ನ ದಿಂಬಿನ ಪಕ್ಕದಲ್ಲಿ ಅಥವಾ ಹಾಸಿಗೆಯ ಪಕ್ಕದಲ್ಲಿ ಕೆಲವೊಂದು ವಸ್ತುಗಳನ್ನು ಇಟ್ಟು ಮಲಗಬಾರದು ಎಂದು ಹೇಳುತ್ತಾರೆ. ಏಕೆಂದರೆ ಇವುಗಳು ನಮ್ಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಅದರಲ್ಲಿ ಮುಖ್ಯವಾಗಿ ನೀರು. ಹೆಚ್ಚಿನ ಜನರು ತಮ್ಮ ದಿಂಬಿನ ಬಳಿ ನೀರಿನ ಬಾಟಲ್ ಅಥವಾ ನೀರು ತುಂಬಿದ ಪಾತ್ರೆಯೊಂದಿಗೆ ಮಲಗುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ವಾಸ್ತು ಪ್ರಕಾರ ಇದನ್ನು ತಪ್ಪು ಎಂದು ಪರಿಗಣಿಸಲಾಗುತ್ತದೆ. ಇದು ನಿಮ್ಮ ಪ್ರಗತಿಯನ್ನು ನಿಲ್ಲಿಸುತ್ತದೆ. ಪ್ಲಾಸ್ಟಿಕ್ ಅಥವಾ ಗಾಜಿನ ಬಾಟಲಿಯನ್ನು ಮಲಗುವ ದಿಂಬಿನ ಪಕ್ಕದಲ್ಲಿ ಅಥವಾ ಹಾಸಿಗೆಯ ಕೆಳಗೆ ಇಡುವುದರಿಂದ ಮಾನಸಿಕ ಅಸ್ವಸ್ಥತೆ ಅಥವಾ ಒತ್ತಡ ಉಂಟಾಗುತ್ತದೆ. ಆದರೆ ನೀವು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಹಾಕಿ ನಿಮ್ಮ ದಿಂಬಿನ ಬಳಿ ಇಡುವುದರಿಂದ ಇದು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ಎರಡನೇ ಪ್ರಶ್ನೆ, ಬಾಣಂತಿಯರು ತಮ್ಮ ಆಹಾರ ಕ್ರಮದಲ್ಲಿ ಯಾವುದನ್ನು ಸೇವಿಸುವುದರಿಂದ ಮಗುವಿನ ಬುದ್ಧಿಶಕ್ತಿ ಮತ್ತು ಸೌಂದರ್ಯ ಹೆಚ್ಚಾಗುತ್ತದೆ? ಆಪ್ಷನ್ಸ್: ಎ ಹಾಲು, ಬಿ ತುಪ್ಪ, ಸಿ ಬೆಣ್ಣೆ, ಡಿ ಮೊಸರು. ಸರಿಯಾದ ಉತ್ತರ ಆಪ್ಷನ್ ಬಿ ತುಪ್ಪ. ಬಾಣಂತಿಯರ ಆಹಾರ ಕ್ರಮದಲ್ಲಿ ತುಪ್ಪ ಇರುವುದು ಅತಿ ಮುಖ್ಯ. ಇದು ತಾಯಿ ಮಗುವಿನ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಕೆಲವರು ದಪ್ಪ ಆಗುತ್ತಾರೆ ಎಂದು ಸೇವಿಸುವುದಿಲ್ಲ. ಇದು ತಪ್ಪು ಕಲ್ಪನೆಯಾಗಿದ್ದು, ತುಪ್ಪದ ಸೇವನೆಯಿಂದ ಮಗುವಿನ ಬುದ್ಧಿ, ಜಾಣ್ಮೆ ಮತ್ತು ಸೌಂದರ್ಯ ಹೆಚ್ಚಾಗುತ್ತದೆ, ಶಕ್ತಿ ನೀಡುತ್ತದೆ ಮತ್ತು ತಾಯಿಯ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮೂರನೇ ಪ್ರಶ್ನೆ, ದ್ವಾರಪಾಲಕ ಮೀನು ಎಂದು ಯಾವ ಬಗೆಯ ಮೀನನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಡಾಲ್ಫಿನ್, ಬಿ ಸಕ್ಕರ್ ಮೀನು, ಸಿ ಜೆಲ್ಲಿ ಮೀನು, ಡಿ ಶಾರ್ಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಸಕ್ಕರ್ ಮೀನು. ಸಕ್ಕರ್ ಮೀನಿನ ನಿಜವಾದ ಹೆಸರು ಸಕ್ಕರ್ ಮೌತ್ ಅಥವಾ ಬೆಕ್ಕು ಮೀನು. ಈ ಮೀನನ್ನು ಸಾಮಾನ್ಯವಾಗಿ ಅಕ್ವೇರಿಯಂಗಳಲ್ಲಿ ಬಳಸಲಾಗುತ್ತದೆ ಮತ್ತು ಇದನ್ನು ದ್ವಾರಪಾಲಕ ಮೀನು ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ಪಾಚಿಗಳನ್ನು ಸ್ವಚ್ಛಗೊಳಿಸುತ್ತದೆ. ಮತ್ತು ಇನ್ನು ಕೆಲವರು ಹೇಳುವ ಪ್ರಕಾರ ಈ ಮೀನು ಬೇಸಿಗೆಯಲ್ಲಿ ಒಣಗಿ ಮಳೆಗಾಲದಲ್ಲಿ ಮತ್ತೆ ಜೀವ ಪಡೆಯುವ ಮೀನಾಗಿದೆ. ನಾಲ್ಕನೇ ಪ್ರಶ್ನೆ, ಯಾವುದನ್ನು ಮೆದುಳಿನ ಟಾನಿಕ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಚಾಕ್ಲೇಟ್, ಬಿ ಸಿಹಿ ತಿನಿಸು, ಸಿ ಪುದೀನ, ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪುದೀನ. ಪುದೀನ ಎಲೆಗಳ ಸೇವನೆಯು ಮೆದುಳಿನ ಆರೋಗ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದನ್ನು ಮೆದುಳಿನ ಟಾನಿಕ್ ಎಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಇವು ನಿಮ್ಮ ಜಾಗರೂಕತೆ ಮತ್ತು ಅರಿವಿನ ಕಾರ್ಯವನ್ನು ಹೆಚ್ಚಿಸುತ್ತದೆ. ಪುದೀನ ಸಾರಗಳು ಆಲ್ಝೈಮರ್ನ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಪುದೀನ ಎಲೆಗಳ ನಿಯಮಿತ ಸೇವನೆಯು ನೆನಪಿನ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುವುದರ ಜೊತೆಗೆ ಪುದೀನ ಎಲೆಗಳ ವಾಸನೆ ನಿಮ್ಮ ಮನಸ್ಸನ್ನು ರಿಫ್ರೆಶ್ ಮಾಡಲು ಸಹಾಯ ಮಾಡುತ್ತದೆ. ಐದನೇ ಪ್ರಶ್ನೆ, ಮಕ್ಕಳು ಮಣ್ಣಿನಲ್ಲಿ ಆಟವಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಅಲರ್ಜಿ, ಬಿ ಅನಾರೋಗ್ಯ, ಸಿ ಒತ್ತಡ ನಿವಾರಣೆ, ಡಿ ಆರೋಗ್ಯಕರ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಮಣ್ಣಿನಲ್ಲಿ 100 ಟ್ರಿಲಿಯನ್ಗಳಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳು ವಾಸಿಸುತ್ತವೆ. ಇವುಗಳಲ್ಲಿ ಬ್ಯಾಕ್ಟೀರಿಯಾಗಳು, ಫಂಗೈಗಳು, ಪ್ರೋಟೋಜೋವಾ ಹಾಗೂ ವೈರಸ್ ಮುಂತಾದ ಬರಿಗಣ್ಣಿಗೆ ಕಾಣಿಸದ ಜೀವಿಗಳು ಸೇರಿವೆ. ಇವೆಲ್ಲವೂ ನಾವು ತಿನ್ನುವ ಆಹಾರ ಜೀರ್ಣವಾಗಿಸಿ ವಿಟಮಿನ್ಗಳನ್ನು ಸೃಷ್ಟಿಸುತ್ತವೆ, ಜೊತೆಗೆ ನಮ್ಮೊಳಗಿರುವ ಅಪಾಯಕಾರಿ ಬ್ಯಾಕ್ಟೀರಿಯಾಗಳನ್ನು ಸಹ ನಿಯಂತ್ರಿಸುತ್ತವೆ. ಮಕ್ಕಳು ಆರೋಗ್ಯವಾಗಿರಲು, ಸಂತೋಷವಾಗಿರಲು ಈ ಜೀವಾಣುಗಳು ಹೆಚ್ಚು ಕಾರಣವಾಗಿರುತ್ತವೆ. ಮಣ್ಣು ಹಾಗೂ ಮರಳಿನಲ್ಲಿ ಮಕ್ಕಳು ಬರಿಗಾಲಲ್ಲಿ ನಡೆಯಬೇಕು. ಮಣ್ಣಲ್ಲಿ ಹೊರಳಾಡುವುದು, ಮಣ್ಣಿನಲ್ಲಿ ಆಟವಾಡುವುದು ಮಕ್ಕಳಿಗೆ ಖುಷಿ ಕೊಡುತ್ತದೆ. ಇವೆಲ್ಲವೂ ಮಗುವಿನಲ್ಲಿರುವ ಮಾನಸಿಕ ಒತ್ತಡವನ್ನು ತೆಗೆದುಹಾಕುತ್ತವೆ, ಮಕ್ಕಳಲ್ಲಿ ಕೌಶಲ್ಯ ಪ್ರಜ್ಞೆ ಸೃಷ್ಟಿಸುತ್ತದೆ, ಶೋಧನಾ ಮನೋಭಾವ ಬೆಳೆಸುತ್ತದೆ. ಆರನೇ ಪ್ರಶ್ನೆ, ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿ ಇಟ್ಟು ಮೆದುಳನ್ನು ಚುರುಕಾಗಿಡಲು ಯಾವುದು ಉತ್ತಮವಾಗಿದೆ? ಆಪ್ಷನ್ಸ್: ಎ ಏಲಕ್ಕಿ, ಬಿ ಕೆಂಪು ಕಲ್ಲು ಸಕ್ಕರೆ, ಸಿ ಹಸಿಮೆಣಸಿನಕಾಯಿ, ಡಿ ಕಾಳುಮೆಣಸು.
ಸರಿಯಾದ ಉತ್ತರ ಆಪ್ಷನ್ ಸಿ ಹಸಿ ಮೆಣಸಿನಕಾಯಿ. ಹಸಿ ಮೆಣಸಿನಕಾಯಿ ಖಾರದ ರುಚಿಯನ್ನು ಹೊಂದಿದ್ದರೂ ಮೆದುಳಿನಲ್ಲಿರುವ ಹೈಪೋಥಾಲಮಸ್ನ ಕೇಂದ್ರವನ್ನು ತಂಪಾಗಿರಿಸಲು ಉತ್ತೇಜಿಸುತ್ತದೆ. ಈ ಮೂಲಕ ದೇಹದ ಉಷ್ಣತೆಯು ಸಮತೋಲನದಲ್ಲಿ ಇರುತ್ತದೆ, ಮೆದುಳನ್ನು ಚುರುಕಾಗಿಡಲು ಹಾಗೂ ಉತ್ತಮ ಆರೋಗ್ಯವನ್ನು ಪ್ರೇರೇಪಿಸುತ್ತದೆ. ರಕ್ತದಲ್ಲಿ ಪ್ಲೇಟ್ಲೆಟ್ಗಳನ್ನು ಒಟ್ಟುಗೂಡಿಸುವ ಪರಿಯನ್ನು ಕಡಿಮೆ ಮಾಡುವುದರ ಮೂಲಕ ಫೈಬ್ರಿನೋಟಿಕ್ ಚಟುವಟಿಕೆಯನ್ನು ಸಮತೋಲನದಲ್ಲಿ ಇಡುತ್ತದೆ. ಅಲ್ಲದೆ ಅಪಧಮನಿಯ ಆರೋಗ್ಯವನ್ನು ಉತ್ತಮಗೊಳಿಸುವುದು, ಆರೋಗ್ಯಕರವಾದ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ತಡೆಯುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಹೀಗೆ ಹಸಿ ಮೆಣಸಿನಕಾಯಿ ನಮ್ಮ ಆರೋಗ್ಯಕ್ಕೆ ಉತ್ತಮವಾಗಿದೆ. 7ನೇ ಪ್ರಶ್ನೆ, ಯಾವ ಸಮಯದಲ್ಲಿ ಹಾಲು ಕುಡಿಯುವುದರಿಂದ ಆರೋಗ್ಯ ಮತ್ತಷ್ಟು ಹದಗೆಡುತ್ತದೆ? ಆಪ್ಷನ್ಸ್ ಎ ಗ್ಯಾಸ್ಟ್ರಿಕ್, ಬಿ ಹೊಟ್ಟೆ ನೋವು, ಸಿ ಅತಿಸಾರ, ಡಿ ಅತಿಯಾದ ಬೊಜ್ಜು. ಸರಿಯಾದ ಉತ್ತರ ಆಪ್ಷನ್ ಎ ಗ್ಯಾಸ್ಟ್ರಿಕ್. ಹೊಟ್ಟೆ ಉಬ್ಬರ ಸಮಸ್ಯೆ ಉಂಟಾದ ಕ್ಷಣದಲ್ಲಿ ಯಾವುದೇ ಕಾರಣಕ್ಕೂ ಉಪ್ಪಿನ ಅಂಶ ಹೆಚ್ಚಾಗಿ ಒಳಗೊಂಡಿರುವ ಆಹಾರ ಪದಾರ್ಥಗಳ ಜೊತೆ ಹಾಲನ್ನು ಸೇವನೆ ಮಾಡಬಾರದು. ಇದರಿಂದ ನಿಮ್ಮ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಇನ್ನು ಬೆಳಗ್ಗಿನ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಖಾಲಿ ಹೊಟ್ಟೆಯಲ್ಲಿ ನೀವೇ ಆಗಲಿ ಅಥವಾ ನಿಮ್ಮ ಮಕ್ಕಳಾಗಲಿ ಹಾಲನ್ನು ಕುಡಿಯಬಾರದು. ಮುಂದಿನ ಪ್ರಶ್ನೆ, ಹಲಸಿನ ಬೀಜಗಳನ್ನು ತಿನ್ನುವುದರಿಂದ ಯಾವ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆಯಬಹುದು? ಆಪ್ಷನ್ಸ್ ಎ ರಕ್ತಹೀನತೆ, ಬಿ ಗ್ಯಾಸ್ಟ್ರಿಕ್, ಸಿ ಬಿಪಿ, ಡಿ ಶುಗರ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಹಲಸಿನ ಬೀಜಗಳನ್ನು ಸೇವಿಸುವುದರಿಂದ ರಕ್ತಹೀನತೆ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು. ಹಲಸಿನ ಬೀಜಗಳಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿದ್ದು, ಇದರಿಂದ ರಕ್ತಹೀನತೆಯ ಸಮಸ್ಯೆಯನ್ನು ಹೋಗಲಾಡಿಸಲಾಗುತ್ತದೆ. ಹಲಸಿನ ಬೀಜಗಳನ್ನು ತಿನ್ನುವುದರಿಂದ ರೋಗನಿರೋಧಕ ಶಕ್ತಿಯೂ ಕೂಡ ಹೆಚ್ಚಾಗುತ್ತದೆ. ಈ ಹಲಸಿನ ಬೀಜಗಳು ಮಲಬದ್ಧತೆ ಮತ್ತು ಗ್ಯಾಸ್ನಂತಹ ಸಮಸ್ಯೆಗಳನ್ನು ತಡೆಯಲು ನಿಮಗೆ ಸಹಾಯ ಮಾಡುತ್ತವೆ. ಹಲಸಿನ ಬೀಜಗಳಲ್ಲಿ ವಿಟಮಿನ್ ಎ ಸಮೃದ್ಧವಾಗಿದ್ದು, ಇದರಿಂದ ಹೃದಯ, ಕಣ್ಣು, ಮೂಳೆಗಳು ಮತ್ತು ಹಲ್ಲುಗಳು ಬಲವಾಗಿರುತ್ತವೆ. 9ನೇ ಪ್ರಶ್ನೆ, ಚಹಾದೊಂದಿಗೆ ಸಿಗರೇಟ್ ಸೇದುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ಸ್ ಎ ಹೃದಯಾಘಾತ, ಬಿ ಕ್ಯಾನ್ಸರ್, ಸಿ ಬ್ರೈನ್ ಟ್ಯೂಮರ್, ಡಿ ಪಾರ್ಶ್ವವಾಯು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಒಂದು ಸಿಗರೇಟ್ನಲ್ಲಿ 6ರಿಂದ 12 ಮಿಲಿಗ್ರಾಂ ನಿಕೋಟಿನ್ ಇರುತ್ತದೆ. ಇದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಧೂಮಪಾನಿಗಳು ಹೃದಯಾಘಾತಕ್ಕೆ ಒಳಗಾಗುವ ಸಾಧ್ಯತೆ ಇತರರಿಗಿಂತ 2ರಿಂದ 3 ಪಟ್ಟು ಹೆಚ್ಚು. ಸಿಗರೇಟ್ನಲ್ಲಿರುವ ನಿಕೋಟಿನ್ ಹೃದಯಕ್ಕೆ ರಕ್ತವನ್ನು ಪೂರೈಸುವ ಅಪಧಮನಿಗಳಲ್ಲಿ ಸಂಕೋಚನವನ್ನು ಉಂಟುಮಾಡುತ್ತದೆ. ಇದರಿಂದ ನಿಮ್ಮ ಹೃದಯಕ್ಕೆ ಶುದ್ಧ ರಕ್ತ ಪೂರೈಕೆಯಾಗುವುದಿಲ್ಲ. ಇನ್ನು ಚಹಾ ಕುಡಿಯುವಾಗ ಸಿಗರೇಟ್ ಸೇದಿದರೆ ಕ್ಯಾನ್ಸರ್ ಬರುವ ಸಾಧ್ಯತೆ 30% ಹೆಚ್ಚಾಗಿರುತ್ತದೆ. ಚಹಾದಲ್ಲಿರುವ ಟಾಕ್ಸಿನ್ಗಳು ಸಿಗರೇಟ್ ಹೊಗೆಯಿಂದ ಸೇರಿಕೊಂಡು ಕ್ಯಾನ್ಸರ್ನಂತಹ ಅಪಾಯಕಾರಿ ಕಾಯಿಲೆಗಳಿಗೆ ಕಾರಣವಾಗುತ್ತವೆ. 10ನೇ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಆನೆ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ಸ್ ಎ ಭಾರತ, ಬಿ ತಾಂಜೇನಿಯಾ, ಸಿ ಥೈಲ್ಯಾಂಡ್, ಡಿ ನಮೀಬಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ತಾಂಜೇನಿಯಾ. ಸರಿಸುಮಾರು 8,000 ಕೆಜಿ ತೂಕದ ತಾಂಜೇನಿಯಾದ ಆನೆ ಇದು ವಿಶ್ವದಲ್ಲಿಯೇ ಅತಿ ದೊಡ್ಡ ಆನೆ ಎನ್ನಲಾಗಿದೆ. ಆಫ್ರಿಕಾದ ಸವನ್ನಾದ ಆನೆಯು ವಿಶ್ವದ ಅತಿ ದೊಡ್ಡ ಗಾತ್ರದ ಆನೆ ಮತ್ತು ನೆಲದ ಮೇಲೆ ಜೀವಿಸುವ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡದು ಎಂದು ಹೇಳಲಾಗುತ್ತದೆ. ಈ ಗಂಡಾನೆಯು ಸರಾಸರಿ 10ರಿಂದ 13 ಅಡಿಗಳಷ್ಟು ಎತ್ತರವಿದ್ದು 8,000 ಕೆಜಿ ತೂಕದ ಆನೆ ಇದಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.